ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪರಾಂನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಬಾಣಭಟ್ಟ ಹೇಳ್ತಾನೆ, ಇದು ನೋಡಿ ಮೇಲೆ ಛತ್ರಿ ಹಾಕಿದ್ದಾರೆ. ಆತಪತ್ರ ಮಂಡಲೇನೇವ ಅಪವಾರ್ಯತೆ ಪರಲೋಕ ದರ್ಶನ. ಯಾಕೆ ರಾಜ ಮಹಾರಾಜರುಗಳ ಮೇಲೆ ಛತ್ರಿ ಇಟ್ಟಿರ್ತಾರೆ ಅಂದರೆ, ಮೇಲೆ ನೋಡಿದ್ರೆ ಪರಲೋಕ ಇದೆ ಅನ್ನೋ ಭಯದಿಂದಾದರೂ ಈ ರಾಜರು ಏನಾದರೂ ಧರ್ಮ ಮಾರ್ಗದಲ್ಲಿ ಬಂದಾರು ಅಂತ ಆ ಭಯಾನೂ ಹೋಗಲಿ ಅಂತ ಮೇಲೆ ಛತ್ರಿ ಇಟ್ಟು ಪರಲೋಕನೇ ಇಲ್ಲ ಅನ್ನಿಸೋ ಹಾಗೆ ಕಾಣಿಸ್ಲಿಕ್ಕೆ ಆತಪತ್ರ ಮಂಡಲೇನೇವ ಅಪವಾರ್ಯತೆ ಪರಲೋಕ ದರ್ಶನ. ಗುರುಗಳ ಅನುಗ್ರಹದಿಂದ ಹಾಗೇನಾಗಿಲ್ಲ. ಹಾಗಾದರೆ ಆ ಭಗವಂತ ಮಾಡುವಂತಹ ಅನಂತ ಉಪಕಾರಗಳಿರುವಾಗ ನಾನು ಇಷ್ಟು ಸ್ವಾರ್ಥಿ, ದೇವರು ಅಷ್ಟು ನಿಸ್ಪೃಹ ನಿಸ್ವಾರ್ಥ ನಿಷ್ಪ್ರಯೋಜನ, ಕೇವಲ ಲೋಕ ಪ್ರಯೋಜನ, ಜೀವರಿಗಾಗಿ ಮಾಡ್ತಾನೆ. ಯತ್ರ ತ್ರಿಸರ್ಗೋ ಅಮೃಷ, ಜೀವರ ಪ್ರಯೋಜನ ಉಂಟು, ತನ್ನ ಪ್ರಯೋಜನ ಏನಿಲ್ಲ. ಅಂತಹ ದೇವರಲ್ಲಿ ನಾನೆಲ್ಲಿ? ಅದಕ್ಕೆ ಕೃಷ್ಣ ಇದು 45ನೇ ಶ್ಲೋಕ 2ನೇ ಅಧ್ಯಾಯ 47ನೇ ಶ್ಲೋಕವೇ ಮೊನ್ನೆ ತಿಳಿದದ್ದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಒಂದು ರೀತಿಯ ವ್ಯಾಖ್ಯಾನ ಮಾಡಿದರೆ, ಗೀತಾ ತಾತ್ಪರ್ಯದಲ್ಲಿ ಇನ್ನೊಂದು ರೀತಿಯ ವ್ಯಾಖ್ಯಾನವನ್ನು ಹೇಳ್ತಾರೆ. ನಾನು ದೇವರು ಅಂತ ತಿಳಿಯಬೇಡ, ಮಾ ಕರ್ಮ ಫಲ ಹೇತುರ್ಭೂಹು. ಕರ್ಮ ಫಲಕ್ಕೆ ಕಾರಣನಾದವನು ಪರಮಾತ್ಮ, ಆ ಪರಮಾತ್ಮನೇ ನಾನು ಅಂತ ಮಾ ಭೂಹು ಮನಸ ಮಾ ಚಿಂತೆಯ, ಮನಸ್ಸಿನಿಂದಲೂ ಅದನ್ನು ಚಿಂತನೆ ಮಾಡಬೇಕು. ಕರ್ಮಣ್ಯೇವಾಧಿಕಾರಸ್ಥೆ, ಕರ್ಮ ಮಾಡುವ ಅಧಿಕಾರ ನಿನಗಿದೆ, ಫಲ ಪಡೆದುಕೊಳ್ಳುವ ಅಧಿಕಾರ ನಿನಗುಂಟಾ? ಇಲ್ಲದಿರುವಾಗ ಇಡೀ ಜಗತ್ತಿಗೆ ಫಲವನ್ನು ಕೊಡುವ ಸ್ವಾಮಿ ದೇವರು, ಆ ದೇವರು ನೀನಾಗುವುದಕ್ಕೆ ಹೇಗೆ ಸಾಧ್ಯ? ಕೃಷ್ಣ ಹೇಳ್ತಾನೆ, ನಾನು ದೇವರು, ನೀನು ಜೀವ. ನೀನು ಕರ್ಮ ಮಾಡುವ ಅಧಿಕಾರವನ್ನು ಪಡೆದಿದ್ದಿ, ಫಲ ಕೊಡುವ ಸ್ಥಾನದಲ್ಲಿ ನಾನಿದ್ದೇನೆ. ನೀನು ನಾನು ಒಂದಾಗುವುದು ಹೇಗೆ? ಮಾ ಕರ್ಮ ಫಲ ಹೇತುರ್ಭೂಹು. ಕರ್ಮವನ್ನು ಮಾಡಬಹುದು,
ನೋಡಿ, ಒಬ್ಬ ವ್ಯಕ್ತಿ ಪವಮಾನ ಪಾರಾಯಣದ ಬಗ್ಗೆ ಹೇಳ್ತಾರೆ. ಸಪ್ತ ಜನ್ಮ ಭವೇದ್ ವಿಪ್ರಃ, 7 ಜನ್ಮಗಳಲ್ಲಿ ಉತ್ತಮವಾದ ಬ್ರಾಹ್ಮಣ್ಯವನ್ನು ಪಡೆಯಬಹುದು. ಸರಿ, ನೀವೇ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆಯಾ? ಸಣ್ಣ ಉದಾಹರಣೆ, ಕರ್ಮ ಪವಮಾನ ಪಾರಾಯಣ, ಅದನ್ನು ದೇವರೇ ಮಾಡಿಸ್ಬೇಕು. ಒಂದು ಅಕ್ಷರ ಬಾಯಿಯಿಂದ ಬರಬೇಕು ಅಂದ್ರೆ ದೇವರೇ ಬರೆಸ್ಬೇಕು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ, ಒಳಗಿದ್ದು ಪರಮಾತ್ಮನೇ ನುಡಿಸಬೇಕು. ಸರಿ, ನಾನು ಮಾಡ್ತೇನೆ ಎನ್ನುವ ಒಂದು ದುರಭಿಮಾನ ದುರಹಂಕಾರ ಆದರೂ ಬಂದೀತು. ಆದರೆ ಅದರ ಫಲ ಏನು? ಆ ಕರ್ಮದ ಫಲ ಏನು? ಪವಮಾನ ಪಾರಾಯಣದ ಫಲ ಏನು? 7 ಜನ್ಮಗಳಲ್ಲಿ ಅತಿ ಉತ್ತಮವಾದಂತಹ ಸತ್ಕುಲ ಪ್ರಸೂತನಾಗಿ ಬ್ರಾಹ್ಮಣನಾಗಿ ದೇವರ ಪೂಜಾದಿಗಳನ್ನು ವೇದಾದಿಗಳ ಅಧ್ಯಯನ ಮಾಡುವ ಸೌಭಾಗ್ಯ ಸಿಗತ್ತೆ. ಸರಿ, ಅದನ್ನು ಪಡೆದುಕೊಳ್ಳೋದಕ್ಕೆ ನಿನಗಾಗತ್ತಾ? ಆಗೋದಾಗಿದ್ರೆ ಒಂದು ಲಿಸ್ಟ್ ಕೊಟ್ಬಿಡು ಸಾಕು. ಎಲ್ಲ ಶಾಸ್ತ್ರಗಳಲ್ಲಿ ಏನೇನು ವ್ಯತ್ಯಾಸ ಮಾಡಬೇಕೋ ಚೇಂಜ್ ಮಾಡಿ ಅದನ್ನೆಲ್ಲ ಎಡಿಟ್ ಮಾಡಿ ಮತ್ತೆ ಪ್ರಿಂಟ್ ಮಾಡೋಣ. ಒಂದು ಲಿಸ್ಟ್ ಕೊಡು. ಇನ್ನು ಮುಂದಿನ 7 ಜನ್ಮ ಎಲ್ಲಿ ಬ್ರಾಹ್ಮಣನಾಗಿ ಹುಟ್ಟಬೇಕು ಅಂತ ನೀನು ಅನ್ಕೊಂಡಿದೆಯಾ? ಯಾವ ಊರುಗಳಲ್ಲಿ ಯಾವ ತಂದೆ ತಾಯಿಗಳನ್ನು ಆರಿಸಿದೆಯಾ ಹೇಳು. ಮತ್ತೆ ಕರ್ಮ ಮಾಡುವುದಕ್ಕೆ ಸಾಧ್ಯ ಇದೆ ಅಂತ ಅಹಂಕಾರ ಆದರೂ ನಿನಗಿದೆ, ಆದ್ರೆ ಕರ್ಮದ ಫಲವನ್ನು ನಾನು ಪಡೆದುಕೊಳ್ಳುತ್ತೇನೆ ಅಂತ ಅಹಂಕಾರ ಆದರೂ ನಿನಗಿದೆಯಾ? ಇದ್ರೆ ಒಂದು ಲಿಸ್ಟ್ ಕೊಡು. ಒಳ್ಳೆಯದಷ್ಟೇ ಅಲ್ಲ, ಕೆಟ್ಟದ್ದಕ್ಕೂ ಹೀಗೆ. ಕೆಟ್ಟ ಕರ್ಮವನ್ನು ಮಾಡ್ತಾನೆ, ಆದರೆ ಕೆಟ್ಟ ಕರ್ಮದ ಫಲ ಜನ್ಮಾಂತರದಲ್ಲಿ ನಾನಾ ವಿಧವಾದಂತಹ ರೋಗಗಳು, ರುಜಿನಗಳು, ಕಷ್ಟಗಳು, ನಷ್ಟಗಳು, ನರಕದಲ್ಲಿ ವಿವಿಧ ಯಾತನೆಗಳು, ಅವುಗಳನ್ನು ಪಡೆಯೋ ಅಧಿಕಾರ ನಮಗಿಲ್ಲ. ಬರುತ್ತೆ, ತನ್ನಷ್ಟಕ್ಕೆ ತಾನೇ ದೇವರು ಕೊಡ್ತಾನೆ, ನಾವು ಅನುಭವಿಸ್ತೇವೆ. ಇಂಥ ಕಷ್ಟಗಳನ್ನು ನಾನು ಅನುಭವಿಸ್ತೇನೆ ಅಂತ ಅದನ್ನು ಅನುಭವಿಸಲಿಕ್ಕೂ ಸಾಧ್ಯ. ಇದೀಗ ಹೇಳ್ತಾ ಇದ್ರು ಯಾರೋ ಒಬ್ರು ಪಕ್ಕದಲ್ಲಿರುವ ಹುಬ್ಳಿ ಬ್ರಿಡ್ಜ್ ಮೇಲಿಂದ ನಾನು ಸತ್ತೇ ಹೋಗಬೇಕು ಅಂತ ಮನಸ್ಸಿಗೇನೋ ಬಹಳ ನೋವಾಗಿ ಮೇಲಿನಿಂದ ಒಬ್ಬ ಹಾರಿದ, ಕೆಳಗೆ ಹಂದಿ ಇತ್ತು, ಸತ್ತು ಇವನು ಬದುಕಿದ. ಹಾರಿದ್ದು ಇವನು, ಸತ್ತದ್ದು ಹಂದಿ. ಸಾಯ್ಬೇಕು ಅಂದ್ರೂ ಸಾಯ್ಲಿಕ್ಕಾಗೋದಿಲ್ಲ. ಮುಂಬೈನಲ್ಲಿಯೂ ಇದೇ ತರಹದ ಘಟನೆ ನಡೀತು. ಪಾಪ ಇಲ್ಲಿ ಹಂದಿ ಹೋಯಿತು, ಅಲ್ಲಿ ಒಬ್ಬ ಮುದುಕಿ, ಇವನು ಬಿದ್ದವನು ಬದುಕಿದ. ಸಾಯಬೇಕು ಅಂತ ಸಂಕಲ್ಪ ಇವನದು, ಬದುಕಿ ಇನ್ನೂ 4 ಜನರು ಬಾಳಂತನ ಮಾಡಬೇಕು ಅಂತ ಆ ಮುದುಕಿ, ಅವಳ ಕೃಷ್ಣಾರ್ಪಣ, ಇವನು ಬದುಕಿದ. ಸಾಯಲಿಕ್ಕೂ ಆಗುವುದಿಲ್ಲ. ದುಃಖವನ್ನು ಪಡುವುದಕ್ಕೂ ಸ್ವಾತಂತ್ರ್ಯ ಇಲ್ಲ, ಸುಖವನ್ನು ಪಡುವುದಕ್ಕೂ ಸ್ವಾತಂತ್ರ್ಯ ಇಲ್ಲ. ಯಾವ ರೀತಿಯಲ್ಲಿ ಸುಖ ಪಡಬೇಕು, ಯಾವ ರೀತಿಯಲ್ಲಿ ದುಃಖ ಪಡಬೇಕು, ಇದೆಲ್ಲವನ್ನೂ ಭಗವಂತನೇ ಕೊಡಬೇಕು. ಜನ್ಮಗಳನ್ನು ಕೊಡಬೇಕು ದೇವರು, ದೇಹಗಳನ್ನು ಕೊಡಬೇಕು ದೇವರು. ಏನು ಹಾರಾಡ್ತಾನೆ ಹುಟ್ಟಿದ ಮೇಲೆ, 1-2 ಅಕ್ಷರ ಕಲಿತ ಮೇಲೆ ಇಡೀ ಜಗತ್ತನ್ನು ಕೈಯಲ್ಲಿ ಇಟ್ಕೊಳ್ತೇನೆ ಅಂತ ಕುಣಿತಾನೆ, ಜಿಗಿತಾನೆ, ಹಾರಾಡ್ತಾನಲ್ಲ. ಹುಟ್ಟುವಾಗ ಎಲ್ಲಿತ್ತು ನಿನ್ನ ಸ್ವಾತಂತ್ರ್ಯ? ನಿನ್ನೆ ಭಾಗವತ ತಾತ್ಪರ್ಯದಲ್ಲಿ ತತ್ವನಿರ್ಣಯ ಟೀಕೆಯಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು